ಕಾಶ್ಮೀರದ ಅಸ್ಸಾಂನಲ್ಲಿ ಟೂರಿಸಂಗೆ ಹೋದವ್ರನ್ನ ಹತ್ಯೆ ಆಗಿದೆ. ಅದರಲ್ಲೂ ವಿಶೇಷವಾಗಿ ಹಿಂದೂಗಳು ಅಂತ ಐಡೆಂಟಿಫೈ ಮಾಡಿ ಹತ್ಯೆ ಮಾಡಿದ್ದಾರೆ. ಶಾಂತಿ ಭಂಗ ತರುವಂಥ ಕೆಲಸ ಆಗ್ತಾ ಇದೆ. ಅಸಾಧ್ಯ ಸಾಧಕ ಸ್ವಾಮಿನ ಅಸಾಧ್ಯಂ ದವಕಿಂಬದ ಶ್ರೀರಾಮದೂತ ಕೃಪಾ ಸಿಂಧು ಮತ್ಕಾರ್ಯ ಸಾಧ್ಯ ಪ್ರಭು. ಮೊದಲೇ ಹೇಳಿದ ಹಾಗೆ ಸಾಧಾರಣವಾಗಿ ಇನ್ನು ಮುಂದಿನ ದಿವಸಗಳಲ್ಲಿ ಕಲಿಯುಗ ಮತ್ತು ಸತ್ಯಯುಗಕ್ಕೆ ಸಂಧಿಕಾಲ ಅಂತ ಕರಿತೀವಿ. ಇದಾಗುವಾಗ ಹಿಂದೂಗಳು, ಮುಸ್ಲಿಮ್ಸು, ಕ್ರಿಶ್ಚಿಯನ್ರು ಅಂಥೇಳಿ ಭಾರತ ದೇಶವನ್ನು ಹಾಳು ಮಾಡೋಕ್ಕೆ ಭಾಳಷ್ಟು ಜನ ಕಾಯ್ತಾ ಇದ್ದಾರೆ. ಅದರಲ್ಲಿ ಇದು ಒಂದು ತುಣುಕಷ್ಟೇ. ಸಾರ್ವಜನಿಕವಾಗಿ ಇವಾಗ ಒಂದು 25 ಜನ ಹೋಗಿದ್ದಾರೆ ಅಂತ ಅಂತೀರ. ಹೋಗಿರ್ತಕ್ಕಂಥವ್ರು 25 ಜನನೋ ಅಲ್ಲಿ 250 ಜನನೋ ಒಂದು 0 ಮರ್ತು ಹೋಗಿರ್ತಾರೋ ಗೊತ್ತಿರಲ್ಲ. ಆರಿಸ್ಕೊಂಡು ಸಾಯಿಸ್ತಕ್ಕಂಥವ್ರು ಏನೇ ಮಾಡಿದ್ರು ಶನೇಶ್ವರನು ಯಾವತ್ತು ಮೀನ ರಾಶಿಗೆ ಬರ್ತಾನೋ ಅದೇ ರೀತಿ ರಾಹು ಶನಿ ಜೊತೆ ಇದ್ದಾಗ ಯುದ್ಧ ಭೀತಿಗಳು, ಗಲಾಟೆ, ಘರ್ಷಣೆಗಳು. ಅಭಿ ಸೈಡ್ ತಗೊಳ್ಳೋದು ಬೆಟರಾ ಅಥವಾ ಅಪಾರ್ಟ್ಮೆಂಟ್ ತಗೊಳ್ಳೋದು ಬೆಟರಾ? ಚಿಂತೆ ಯಾಕೆ? ಒಬ್ಬ ರಿಯಲ್ ಎಸ್ಟೇಟ್ ಎಕ್ಸ್ಪರ್ಟ್ ಜೊತೆ ಮಾತಾಡು. ಹೌದಾ? ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ಸಂಘರ್ಷಣೆಗಳು, ಯುದ್ಧಗಳ ಜೊತೆಗೆ ಶತ್ರು ಸಂಹಾರಗಳು ಇದೆಲ್ಲ ಜಾಸ್ತಿ ನಡೆಯುತ್ತೆ. ಸೊ ಸಾಧಾರಣವಾಗಿ ಇಂಥದ್ದೆಲ್ಲ ನಡೀತಕ್ಕಂಥದ್ದು ಏನು ಅಂದರೆ ಇನ್ನು ಮುಂದಿನ ದಿವಸಗಳಲ್ಲಿ ನೀವೇನು ಮಾಧ್ಯಮದವರು ಏನು ಇವಾಗ ಒಂದೆರಡು ವಿಚಾರಗಳು ತಿಳ್ಕೊಂಡಿದ್ದೀರಾ, ಈ ಥರದ್ದು ಸಾಕಷ್ಟು ನಡೆಯುತ್ತೆ. ಇನ್ಮೇಲೆ ಜನಗಳು ಹೋಲ್ಸೇಲಾಗಿ ಸಾಯ್ತಕ್ಕಂಥದ್ದು ಜಾಸ್ತಿ ಇನ್ಮೇಲೆ ಹೆಚ್ಚಾಗಿ ಕಾಣತಕ್ಕಂಥದ್ದು. ಅಂದರೆ ಸ್ವಂತದಲ್ಲೇ ಅಣ್ಣ ತಮ್ಮಂದ್ರ ಜೊತೆ, ಸ್ವಂತ ಜೊತೆಯಲ್ಲಿರ್ತಕ್ಕಂಥ ಜಡ್ಜ್ಗಳ ಜೊತೆ, ಸ್ವಂತ ಲಾಯರು, ಪೊಲೀಸ್ ಜೊತೆ ಈ ಥರದಲ್ಲಿ ನಡೆಯುತ್ತೆ. ಅದರಲ್ಲಿ ಏನು ಹೇಳೋದು, ನಮ್ಮ ಭಾರತ ದೇಶ ಸಂರಕ್ಷಣೆ ಮಾಡೋಕ್ಕೋಸ್ಕರ ಅನಾಥೋ ದೈವರಕ್ಷಕ ಅಂಥೇಳಿ ಅನಾಥವಾಗಿರ್ತಕ್ಕಂಥ ಎಲ್ಲರಿಗೂ ಒಂದು ಜೀವರಾಶಿ ಅಂತ ಇರ್ತಕ್ಕಂಥದ್ದು ಬಹಳ ಮುಖ್ಯ. ಅದರಲ್ಲಿ ಏನು ಅಂದರೆ ಸಾಧಾರಣವಾಗಿ ನಾವುಗಳು ದೇವರು ಬಿಟ್ಟರೆ ಇನ್ಯಾರ ಕಾಲಕ್ಕೂ ಇಲ್ಲ. ಕಾಶ್ಮೀರದಲ್ಲಿ ಅಮ್ಮನವ್ರ ಕೂತು ಆಗಿದೆ. ಕಾಶ್ಮೀರದಲ್ಲಿ ಅಮ್ಮನವ್ರು ಕೂತಿದ್ದಾಗ ಶಾರದಾದೇವಿ ಅಂಥೇಳಿ, ನಮಸ್ತೆ ಶಾರದಾದೇವಿ ಕಾಶ್ಮೀರ ಪುರವಾಸಿನಿ ತ್ವಮೇವ ಪ್ರದೇನಿತ್ಯಂ ವಿದ್ಯಾದೇಶ ದೇವಿ, ಅವಳು ಕೂತಾಗ ಶತ್ರು ಸಂಹಾರ ಮಾಡೋಕ್ಕೋಸ್ಕರನೇ ಕೂತಿದ್ದಾಳೆ. ಇಷ್ಟು ವರ್ಷ ಇಲ್ಲದಿರೋ ಕಾಶ್ಮೀರ ದೇವಸ್ಥಾನ ಭಿನ್ನವಾಗಿರೋದು ಮತ್ತೆ ಪುನಃ ಪ್ರತಿಷ್ಠಾಪನೆ ಆಗಿದೆ. ಅಲ್ಲಿ ಅವಳಿಗೆ ಶಕ್ತಿ ಬರಬೇಕು, ಆ ಭಿನ್ನಾಭಿಪ್ರಾಯ ಬರಬೇಕು. ಸಾದಷ್ಟು ಜನ ಸಾಯ್ತಕ್ಕಂಥವರಿಗೆ ಏನಾದರೂ ರೌದ್ರತೆ ಅಮ್ಮನವ್ರಿಗೆ ಬರಬೇಕು ಅಂದರೆ ಈ ಘಟನೆಗಳೆಲ್ಲ ನಡೀತಾ ಇರತಕ್ಕಂಥ ಜೊತೆಗೆ ಅಮ್ಮನವರ ಒಂದು ಉಗ್ರ ಸ್ವರೂಪ ಇನ್ನು ಮೇಲೆ ಯಾವುದೋ ರೀತಿಯಲ್ಲಿ ಪ್ರಕೃತಿಯ ಮುಖಾಂತರವಾಗಿ ಅಂಥವರಿಗೆಲ್ಲ ದಂಡಂ ದಶಗುಣಂ ಭವೇತ್ ಅಂತ ತೋರಿಸೋದು ಸತ್ಯಸಿದ್ಧ. ಯುದ್ಧದ ಭೀತಿ ಅಲ್ಲ, 3ನೇ ಮಹಾಯುದ್ಧ ನಡೆಯೋದು ಗ್ಯಾರಂಟಿ ಅಂತ ಇರುತ್ತೆ. ಅದಕ್ಕೆ ಯುದ್ಧದ ಭೀತಿ ಅನ್ನೋದಕ್ಕೆ ಇವತ್ತವರಿಗೆ ದಂಡಂ ದಶಗುಣಂ ಭವೇತ್. ಯಾಕಂದರೆ ಒಂದ್ಸಲಿ ಕೇಳ್ರೋ ಅಂತ ಹೇಳ್ಬೋದು, ಕೇಳ್ರಯ್ಯ ಅಂತ ಹೇಳ್ಬೋದು. ಕೇಳದೇ ಇದ್ದಾಗ ದಂಡ ತೊಗೊಂಡು ಬಾರಿಸ್ತಕ್ಕಂಥದ್ದು ಉಂಟು. ಅದಕ್ಕೆ ಇದಕ್ಕೆ ವಿಶೇಷವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಇಂಥ ಘಟನೆಗಳಿಗೆ ಭಾರತ ದೇಶ ಎಲ್ಲರೂ ಸಜ್ಜಾಗಿದ್ದೀವಿ. ಎಲ್ಲರೂ ವಿಶೇಷವಾಗಿರ್ತಕ್ಕಂಥ ಒಗ್ಗಟ್ಟಾಗಿದ್ದೀವಿ. ಮನುಷ್ಯರು ಹಾಳು ಮಾಡ್ತಕ್ಕಂಥದ್ದು ಸಾಕಷ್ಟು ಜನ ಏನಂದರೆ ಪಕ್ಕದಲ್ಲಿರ್ತಕ್ಕಂಥವ್ರು ನಾಯಿ ಬುದ್ಧಿ ಅಂತ ಹೇಳ್ತೀವಿ. ಅಂಥ ನಾಯಿ ಬುದ್ಧಿ ಇರ್ತಕ್ಕಂಥವ್ರಿಗೆ ಎಷ್ಟೇ ಮಾಡೋದು ನಾಯಿ ಬಾಲ ಡೊಂಕು ಅಂತ. ಅವ್ರಿಗೆ ಒಂದು ಸಲ ಪಾಠ ಕಲಿಸ್ಬೋದು, 2 ಸಲ ಕೇಳ್ಬೋದು, 3ನೇ ಸಲ ಏನು ಮಾಡ್ಬೋದು, ಯಾವುದಾದ್ರೂ ಒಂದು ವಿಶೇಷವಾಗಿರ್ತಕ್ಕಂಥ ಪಾಕಿಸ್ತಾನವ್ರಿಗೆ ಬಾಂಬೆ ಹಾಕಿ ಮುಗಿಸ್ಬಿಡ್ಬೋದು. ಆದ್ದರಿಂದ ನಾವುಗಳು ಇರ್ತಕ್ಕಂಥ ಈ ಒಂದು ಸಂದರ್ಭದಲ್ಲಿ ಜನಗಳಿಗೆ ಧೈರ್ಯ ಹೇಳೋದು ಇಂಪಾರ್ಟೆಂಟು. ನೀವುಗಳೇನು ಅಂದರೆ ಮಾಧ್ಯಮದಲ್ಲಿ ಜನಗಳು ಹೋದಾಗ ಅಯ್ಯೋಯ್ಯೋ ಅಂಥೇಳಿ ಈ ಸೋಷಿಯಲ್ ಮೀಡಿಯಲ್ಲಿ ಇನ್ನಷ್ಟು ಹರಡೋದು ಜಾಸ್ತಿ. ಹೋಗಿರ್ತಕ್ಕಂಥವ್ರಿಗೆ ಸಾಂತ್ವನ ಹೇಳ್ಬೋದೇ ಹೊರತು ಅವ್ರನ್ನ ಕಾಪಾಡೋಕ್ಕೆ ಮತ್ತೆ ಆಗಲ್ಲ. ಆಮೇಲೆ ಸಾಯಿಸಿರ್ತಕ್ಕಂಥವ್ರು ಇನ್ನಷ್ಟು ಜನ ಆಗತಕ್ಕಂಥದ್ದು ಶತಸಿದ್ಧ, ಬರೆದಿಟ್ಕೊಳ್ಳಿ. ಅದಕ್ಕೋಸ್ಕರ ನಾವುಗಳು ಮಾಡೋದು ಅಂದರೆ ಭಗವಂತನ ಒಂದು ಸಾನ್ನಿಧ್ಯ ಬಿಟ್ಟು ಯಾವ ಕಾಲಕ್ಕೂ ಬೇರೆಯವ್ರಿಗೆ ನಾವು ಈ ಜಾತಿಯವ್ರು ಗಲಾಟೆ ಮಾಡ್ತೀರಿ, ಆ ಜಾತಿಯವ್ರು ಗಲಾಟೆ ಮಾಡೋದ್ರಿಂದ ದೊಡ್ಡದಾಗಿ ಹರಡದೇ ಇದ್ದಂಗೆ ನೋಡಿಕೊಂಡ್ರೆ ಉತ್ತಮ. ಯಾಕೆಂದರೆ ಅದೇ ವಿಶೇಷವಾಗಿ ಇಲ್ತಕ್ಕಂಥ ಇಲ್ಲಿ ಏನಾಗುತ್ತೆ, ಕೋಮುವಾದಿಗಳು ಸಣ್ಣ ಪುಟ್ಟಕ್ಕೆ ಬೇರೆಯವರಿಗೆ ಚುರುಗುಟ್ಟಂಗಾಗುತ್ತೆ. ಅದೊಂದು ಗಲಾಟೆಗಳು ಸಣ್ಣ ಊರಲ್ಲಿ ಆಗುತ್ತೆ. ಅಂಥದ್ದಾಗದೇ ಇದ್ದ ಹಾಗೆ ನಾವು ಕಾಪಾಡ್ಕೋಬೇಕು ಅಂತ ನಮ್ದು.